ಬಂಡ ಭೀಮನೆ ಸೂತ್ರಧಾರನಾಗಿ ಮಗನಾದ ಅಭಿಮಾನ್ಯವನನ್ನು ಕಾಪಾಡುವುದಕ್ಕೆ ಸೇವೆ ನಿನ್ನ ಮಾಯಾಕಾರದಿಂದ ಎನ್ನಗೇನೋ ತಿಳಿದಿಲ್ಲವೇನೋ ಬಂದ ಮಹಾಮಾಯಕಾರನು ನಿನ್ನ ಸೋದರಾಡಿಯನಾದ ಅಭಿಮಾನ್ಯವನನ್ನು ಪ್ರಾಣ ಉಳಿಸುವೇನೋ ಮುರಾರಿ ನಿನ್ನನ್ನು ಮಾತ್ರ ನಾನು ಎಂದಿಗೂ ನಂಬಲಾರೆನೋ ಶೌರಿ. ಆಹಾ, ಏನು ಮಾತನಾಡಿದೆ ವಾಯುನಂದನ? ನಿನಗಾಟಕ್ಕೆ ಬಂದೊದಗಿತೋ ಇಂಥ ಮೂರ್ಖತನ? ಇದ್ದದ್ದನ್ನು ಮಾತನಾಡಿದನು ಕೃಷ್ಣ. ನಿನಗೇನು ಪುತ್ರ ಶೋಕದ ಭ್ರಾಂತಿಯೋ ಇಲ್ಲವೇ ಐಶ್ವರ್ಯ ಭ್ರಷ್ಟರಾದರೆಂಬೋ ಚಿಂತೆಯೋ ಇಲ್ಲವೇ ಅರಣ್ಯದಲ್ಲಿ ಕಂಡ ಕಾಯಿ ಹಣ್ಣುಗಳನ್ನು ತಿಂದು ಮತಿಭ್ರಮಣೆಯೋ? ಭೀಮ ಕೃಷ್ಣ, ಆಯುಷ್ಯ ಮುಗಿದ ಅಭಿಮಾನ್ಯನ ಹಳಿದು ಹೋದರೆ ಎನ್ನ ಕಡೆ ತಪ್ಪೇನಿದೆ? ರುಕೋದರ ನಾನು ಮಾಡಲ್ಲ ಅಭಿಮಾನ್ಯನ ಸಂಹಾರ. ಮತ್ತೆ ಯಾರು ಮಾಡಿದರು ಕೃಷ್ಣನೇ? ನಿಮ್ಮ ಪ್ರಾಣಗೋಸ್ಕರ ದ್ವಾರಕೆಯನ್ನು ಬಿಟ್ಟು ಬಂದು ಬಿಟ್ಟು ದುಡಿಯುವನಲ್ಲದೆ ನಿಮ್ಮ ಮನೋಬೈಕೆಯನ್ನು ಕೈಗೂಡಿಸುತ್ತಾ ಬಂದಿರುವನು. ಎನ್ನ ಕಡೆ ತಪ್ಪೇನಿದೆ? ನಿನಗೆ ತಿಳಿದರೆ ಹೇಳು, ಇಲ್ಲವಾದರೆ ಇಲ್ಲಿ ಕುಳಿತಿರುವ ಪಲ್ಲವರನ್ನಾದರೂ ಕೇಳು. ನಾರಾಯಣ, ಬಿಡುಬಿಡಿ ನಿನ್ನ ಕಪಟದ ಗುಣ, ಬಿಡುಬಿಡಿ ನಿನ್ನಯ ಕಪಟದ ಗುಣ. ಸಕಲ ಅಂತರ್ಯಾಮಿಯಾಗಿ ಸುಕುಮಾರ ನನ್ನ ಗೌರವನ ಬಲರಿಗಿರುವುದರಿಗೆ ಸಂಹಾರ ಮಾಡಿದ್ದೀವಿ. ನಮಗೆ ಇಲ್ಲದ ದುಃಖವನ್ನು ತಂದಿದೆ. ಏ ನಾರಾಯಣ, ಭೀಮಸೇನ, ಕೊಲ್ಲತಿಯರ ಪಾಲ್ ಬೆಣ್ಣೆಯಂ ಕೊದ್ದು ತಿಂದ ಬುಲ್ಲಲೋಚನೆ ನಿನ್ನ ಗುಣವಲ್ಲ. ನೀನೇನವಲ್ಲೆಯೋ ಪಾದ ಭೀಮ? ಸಕಲ ಹೃದಯಾಂತನ ಅರ್ಕತನಾಗಿ ಮಗನಾದ ಅಭಿಮಾನ್ಯವನನ್ನು ವೈರಿಗಳ ಕಡೆ ಗಂದೆ ಕಲಿಸಿದೆ. ಸಹೋದರಿಯಾದ ಸುಭದ್ರಿಯನ್ನು ದುಃಖಾಗ್ನೆಗಳಿರಿಸಿದಿ. ನಮ್ಮ ಅಣ್ಣ ತಮ್ಮಂದರಿಯೆಲ್ಲ ಕಣ್ಣೀರು ಧರಿಸಿದೆ. ಏ ಕೃಷ್ಣ, ಭೀಮಸೇನ, ಇಂಥ ಅನ್ಯಾಯವನ್ನ ಮಾಡಬಹುದೋ ಶ್ರೀಕೃಷ್ಣರಾಯ? ಎಲ್ಲರಲ್ಲಿ ಮಾಡಿದಂತ ನಿನ್ನ ಚಮತ್ಕಾರವನ್ನು ಎಲ್ಲ ಮುಂದೆ ಬಾರವೆಂದರೆ ನಿನ್ನ ದ್ವಾರಕಾಪುರವನ್ನು ಸೇರಿಸಿ ಬಲರಾಮ ಮೊದಲಾದ ಯಾದವರ ಪರಿಹಾರವೆಲ್ಲವನ್ನು ಸಮುದ್ರಕ್ಕೆ ಹೊತ್ತು ಒಯ್ಯದಿದ್ದರೆ ಕರಿಭೀಮನೆಂಬ ನಾಮವೇದಕ್ಕೆ ನಾರಾಯಣ ಎಲ್ಲ ಕರದಲ್ಲಿ ಕಸವ